ವಿಜಯ್ ಅವರು ಬೆಂಗಳೂರಿಗೆ ಬರೋದು ಸದ್ಯದ ಪರಿಸ್ಥಿತಿಯಲ್ಲಿ ಚೆನ್ನಾಗಿರೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಮಗದೊಂದು ಕಡೆ CWMA ಮುಂದೆ ಮೇಲ್ಮನವಿಯನ್ನ ಸಲ್ಲಿಸಿದ್ದೀವಿ, ನಿಮಗೆ ಕೊಟ್ಟಿರೋದೇ ಕಡಿಮೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ನಮ್ಮ ಪರವಾಗಿ ಉನ್ನತ ವಾದವನ್ನ ಮಂಡಿಸಿದ್ದಾರೆ. ನನ್ನ ಕರ್ತವ್ಯ ರಾಜ್ಯದ ಹಿತ ಕಾಪಾಡೋದು, ಆದರೆ ಈಗಾಗಲೇ ನಾವು ಸಂಕಷ್ಟದಲ್ಲಿದ್ದೀವಿ. ಕಳೆದ ವರ್ಷ ತಮಿಳುನಾಡಿಗೆ ನೀರನ್ನು ಬಿಟ್ಕೊಟ್ವಿ, ಹೆಚ್ಚುವರಿಯಾಗಿ ನೀರು ಹೋಯಿತು. ಹೀಗಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. CWMA 3500 ಕ್ಯೂಸೆಕ್ ನೀರನ್ನು ಪ್ರತಿನಿತ್ಯ ಹರಿಸುವಂತೆ ಆದೇಶವನ್ನು ಕೊಟ್ಟಿದೆ. ಆದಾಗ್ಯೂ ನಾವು CWMA ಬಳಿ ನಾವು ಮೇಲ್ಮನವಿಯನ್ನು ಸಲ್ಲಿಸಿದ್ವಿ. ಆದರೆ CWMAಯೂ ಸಹ ನಮಗೆ ಅದೇ ರೀತಿಯಾದಂಥ ಒಂದು ಆದೇಶವನ್ನು ಕೊಟ್ಟಿದೆ. ಸೊ ಹೀಗಾಗಿ ನಾವು ಮುಂದೆ ನಮ್ಮ ಕಾನೂನು ಹೋರಾಟ ಯಾವ ರೀತಿಯಾಗಿರಬೇಕು, ನಾನು ಕರ್ನಾಟಕದ ಹಿತವನ್ನು ಕಾಪಾಡಲಿಕ್ಕೆ ಇರುವವನು, ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವೇನು 0.6 TMC 100 ವರ್ಷದಲ್ಲಿ ಲಾಸ್ಟ್ 100 ಇಯರ್ಸ್ ಇಲ್ಲಿವರೆಗೂ ಬಿಟ್ಟಿರೋದು ಲೋಯೆಸ್ಟ್ ಇನ್ ದ ಲಾಸ್ಟ್ 100 ಇಯರ್ಸ್. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಬಹಳ ಲೋಯೆಸ್ಟ್. ಇದನ್ನ ನಿಮ್ಮ ಮಾಹಿತಿ ಕೂಡ ನಾನು ತಿಳಿಸ್ಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ಇಲ್ಲಿವರೆಗೂ ಜುಲೈ ನಾವೇನು 0.6 TMC 100 ವರ್ಷದಲ್ಲಿ ಲಾಸ್ಟ್ 100 ಇಯರ್ಸ್ ಇಲ್ಲಿವರೆಗೂ ಬಿಟ್ಟಿರೋದು ಲೋಯೆಸ್ಟ್ ಇನ್ ದ ಲಾಸ್ಟ್ 100 ಇಯರ್ಸ್. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಬಹಳ ಲೋಯೆಸ್ಟ್. ಇದನ್ನ ನಿಮ್ಮ ಮಾಹಿತಿ ಕೂಡ ನಾನು ತಿಳಿಸ್ಬೇಕಾದ್ದು ನನ್ನ ಕರ್ತವ್ಯ.